ಶ್ರೀನಿವಾಸಪುರ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಸಿ ಆಫೀಸ್ ಮುಂದೆ ರೈತರ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಶ್ರೀನಿವಾಸಪುರ ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಮುಖೇನ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ವೀರಭದ್ರ ಸ್ವಾಮಿ, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನು ಕೆಎಡಿಬಿ ಭೂ ಸ್ವಾಧೀನವನ್ನು ವಿರೋಧಿಸಿ ಸುಮಾರು 45 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುತ್ತಿರುವ ರೈತರ ಮೇಲೆ ದಿನಾಂಕ 29/4/2026 ಏಕಾಏಕ ಖಾಸಗಿ ಗುಂಡಾಗಳು ಮತ್ತು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯವರು ರೈತರ ಮೇಲೆ ಹಲ್ಲೆ ಮಾಡಿದ್ದು, ಇದರ ವಿರುದ್ಧ ತಾವುಗಳು ಹಲ್ಲೆ ಮಾಡಿರುವ ಗೂಂಡಾಗಳು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ರೈತರ ಸಂಘದ ಹೋರಾಟ ಹಮ್ಮಿಕೊಳ್ಳುತ್ತೇವೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ. ಜಿಲ್ಲಾಧ್ಯಕ್ಷರು ಶ್ರೀಯುತ ಶ್ರೀರಾಮರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಶ್ರೀಯುತ ನಾರಾಯಣಸ್ವಾಮಿ, ಹೆಬ್ಬಟ ರಮೇಶ್, ಸರ್ದಾರ್, ಚಲ್ದಿಗಾನಹಳ್ಳಿ ದೇವರಾಜ್, ಮೋಹನ್ ಗೌಡ, ಶ್ರೀಧರ್, ನಾರಾಯಣ ರೆಡ್ಡಿ, ಕೃಷ್ಣಪ್ಪ, ಜಿ ವೆಂಕಟರಮಣಪ್ಪ, ನಟರಾಜ್ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ಡಿಸಿ ಅವರಿದ್ದಾರೆ, ಏನು ಕೆಡಿಬಿ ಕಮಿಷನರ್ ಮಹೇಶ್ ಇದ್ದಾರೆ, ಅವ್ರನ್ನ ಕರೆಸ್ಕೊಂಡು ತಕ್ಷಣ ಏನು ಈ ಕೆಡಿಬಿ ಅವರ ಅಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಅದನ್ನ ಕೈ ಬಿಡಬೇಕು ಅಂತೇಳಿ ಈ ಒಂದು ನಮ್ಮ ರೈತರ ಮೇಲೆ ಹಲ್ಲೆ ಆಗಿರೋದಕ್ಕೆ ನಾವು ತಕ್ಷಣ ಪೊಲೀಸ್ ಗುಂಡಾಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಮನವಿ ಪತ್ರನ ನಮ್ಮ ತಹಸೀಲ್ದಾರರಾದಂತ ನೀವು ನಿಮ್ಮ ಮುಖಾಂತರ ನಾವು ಸಿದ್ದರಾಮಯ್ಯ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಇರೋದೇ ಇಲ್ಲ, ಫಲವತ್ತಾದ ಭೂಮಿಯನ್ನ ನೀವು ಕೈಬಿಟ್ಟು ಈ ಕಡೆ ಜಿಗೂರಹಳ್ಳಿ ಕಡೆ, ಮಂಜನಹಳ್ಳಿ ಕಡೆ ಏನು ಜಮೀನಿದೆ ಆ ಒಂದು ಜಮೀನನ್ನ ಆ ಭಾಗದಲ್ಲಿ ನೀವು ಕೆಡಿಬಿ ಅವರ ಅಪ್ಲಿಕೇಶನ್ ಮಾಡ್ರಿ. ಈ ಫಲವತ್ತಾದ ಭೂಮಿ ಏನು ಎಲ್ಲ ತರಕಾರಿಗಳು ಬೆಳೆಯುವಂಥದ್ದು, ರೇಷ್ಮೆ ಬೆಳೆಯುವಂಥದ್ದು, ಮಾವು ಬೆಳೆಯುವಂಥ ಜಮೀನುಗಳನ್ನ ನೀವು ಕೈ ಬಿಡಬೇಕು ಅಂತೇಳಿ ನಮ್ಮ ಹೋರಾಟ ಅಲ್ಲಿ ಮಾಡ್ತಾ ಇರೋದು ಶಾಂತಿಯುತವಾಗಿತ್ತು. ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿಸಿದ್ದೀವಿ, ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಕೆಡಿಬಿ ಕಮಿಷನರ್ ಮಹೇಶ್ ಇದ್ದಾರೆ ಅವ್ರನ್ನೂ ಕರೆಸಿ ಸಭೆ ಮಾಡಿದ್ವಿ. ಏನು 1150 ರೈತರು ಇದ್ದಾರೆ, ಅದರಲ್ಲಿ 925 ಜನ ನಾವು ಕೊಡೋದಿಲ್ಲ ಅಂತೇಳಿ ಸಭೆಯಲ್ಲಿ ಏನು ಅವ್ರ ದಾಖಲೆ ಸಮೇತ ಇವರು ಮಂತ್ರಿಗಳಾದಂತ ಎಂ.ಸಿ. ಸುಧಾಕರ್ ಅವರು ಕೊಟ್ಟು ಇನ್ನು ಖಾಲಿ 200-220 ಜನ ಮಾತ್ರ ನಾವು ಕೊಡ್ತೀವಿ ಅನ್ನೋ ರೈತರು ಇದ್ದಾರೆ. ನೋಡಿ ಸರ್ ಸ್ವಾಮಿ ಸರ್, 45 ದಿವಸದಿಂದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಮ್ಮ ರೈತ ಸಂಘಟನೆ ಹಗಲು ರಾತ್ರಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಹೆಂಡತಿ ಮಕ್ಕಳು ಮರಿಗಳು ಎಲ್ಲರೂ ಇದ್ದಾರೆ. ನಾವು ಕೋಲಾರ ಜಿಲ್ಲೆನೂ ಒಂದು ದಿವಸ ಹೋಗಿ ಬಂದಿದ್ದೀವಿ. ಶಾಂತಿಯುತವಾಗಿ ನಡೀತಾ ಇರ್ತಕ್ಕಂಥ ಧರಣಿ ಧರಣಿ ಉದ್ದೇಶ ಏನಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಏನು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಕೆಡಿಬಿ ಭೂ ಸ್ವಾಧೀನ ಮಾಡ್ಕೊಂಡು ಹೆಚ್ಚಾಗಿ ರೈತರು ಭೂಮಿ ಕೊಡ್ತೀನಿ ಅಂದ್ರೆ ಮಾತ್ರ ಅಕ್ವಿಜೇಷನ್ ಮಾಡಬೇಕೇ ಹೊರತು ಇಲ್ಲ ಅಂದ್ರೆ ಮಾಡಬಾರ್ದು ಅನ್ನೋದು ಕಾಯ್ದೆನೇ ಇದೆ. ಅದ್ರ ಮೇಲೇನು ಈ ಒಂದು ರೈತ ಧರಣಿ ಮೇಲೆ ದಬ್ಬಾಳಿಕೆ ಮಾಡಿಸ್ಕೊಟ್ರು. ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾನೆ ಎಂ.ಸಿ. ಸುಧಾಕರ್, ಈ ಪೊಲೀಸ್ ಗುಂಡಾಗಳನ್ನು ಬಿಟ್ಟು ಅಲ್ಲಿ ಧರಣಿ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತರ ಮೇಲೆ ಹಲ್ಲೆ ಮಾಡಿಸ್ತಾನೆ ಅಂತ ಹೇಳಿದ್ರೆ ಇದು ಸಚಿವನಾಗಿ ಮುಂದುವರಿಯಕ್ಕೆ ಅನ್ಲಾಯಕ್ಕಿದ್ದಾನೆ. ತಕ್ಷಣ ಮುಖ್ಯಮಂತ್ರಿಗಳು ಇದನ್ನ ವಜಾ ಮಾಡಬೇಕು. ಏನು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಏನು ಹಲ್ಲೆ ಮಾಡಿದ್ದಾರೆ ಆ ಪೊಲೀಸನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ರಾಜ್ಯದಾದ್ಯಂತ ಎಲ್ಲ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಸಹ ಹೋರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕುವಂತ